ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಹಾಗೂ ನಿಮ್ಮೆಲ್ಲರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್. ಸೊ ಇವತ್ತು ಮೇರಿ ಕ್ರಿಸ್ಮಸ್ ಇರೋದ್ರಿಂದ ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ಒಂದು ಚರ್ಚ್ಗೆ ಬಂದಿದ್ದೀವಿ. ಕೋರಮಂಗಲದಲ್ಲಿ ಇರ್ತಕ್ಕಂಥ ಒಂದು ಕ್ಯಾಥೋಲಿಕ್ ಟೈಪಲ್ಲಿ ಇರ್ತಕ್ಕಂಥ ಚರ್ಚ್ ಇದು. ಈ ಚರ್ಚ್ ನೇಮ್ ಬಂದುಬಿಟ್ಟು ಸೆಂಟ್ ಆಂಟೋನೀಸ್ ಫ್ರೇಯರಿ ಚರ್ಚ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪ್ರತಿ ವರ್ಷ ಇಲ್ಲಿ ಈ ಒಂದು ಹಬ್ಬನ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಅಂದರೆ ತುಂಬ ಡೆಕೋರೇಷನ್ ಆಗಿರ್ಬೋದು, ಆಮೇಲೆ ಲೈಟಿಂಗ್ಸ್ ಆಗಿರ್ಬೋದು, ಆಮೇಲೆ ತುಂಬ ಜನ ಅಂದರೆ ತುಂಬ ಜನ ಈ ಒಂದು ಚರ್ಚ್ಗೆ ಬರ್ತಾರೆ. ಏನಪ್ಪ ಹಿಂದೂ ಧರ್ಮದೊಳಗಾಗಿ ಕ್ರಿಶ್ಚಿಯನ್ಸ್ನ ಒಂದು ಚರ್ಚ್ಗೆ ಬಂದಿದ್ದಾಳೆ ಅಂತ ಬೇಜಾರಾಗಬೇಡಿ. ಯಾಕಂದರೆ ನಾನು ಎಲ್ಲ ಧರ್ಮದ ಹಬ್ಬಗಳನ್ನ ನಾನು ತುಂಬ ಗೌರವಿಸುತ್ತೇನೆ. ನನ್ನ ಒಂದು ಧರ್ಮದ ಹಬ್ಬಗಳನ್ನ ನಾನು ಚಾಚು ತಪ್ಪದೆ ಅದರ ಸಂಪ್ರದಾಯದ ಪ್ರಕಾರ ಆಚರಣೆ ಮಾಡ್ತೀನಿ. ಅಷ್ಟೇ ಬೇರೆ ಧರ್ಮದ ಹಬ್ಬಗಳನ್ನೂ ಕೂಡ ನಾನು ತುಂಬ ಗೌರವಿಸ್ತೀನಿ. ಅವರವರ ಧರ್ಮದ ಪ್ರಕಾರ ಅವರು ಹಬ್ಬನ ಆಚರಣೆ ಮಾಡಿದರೆ ನಾನು ಅದನ್ನು ಕಣ್ತುಂಬ ನೋಡಿಕೊಂಡು ಖುಷಿ ಪಡ್ತೀನಿ. ದೇವರು ಒಬ್ಬನೇ ಅಂತ ನಾನು ಭಾವಿಸ್ತೀನಿ. ಆ ದೇವ್ರನ್ನ ಎಲ್ಲ ಒಂದು ದೇವರಲ್ಲಿ ನಾನು ಕಾಣ್ತೀನಿ. ಅಷ್ಟೇ ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು. ಸೊ ಇವಾಗ ನನಗೆ ಯೇಸು ಕ್ರಿಸ್ತನೂ ಇಷ್ಟ, ಅಲ್ಲನೂ ಇಷ್ಟ, ನಮ್ಮ ಮನೆ ದೇವರು ಶಿವನೂ ಇಷ್ಟ. ಸೊ ಈ ಮೂರು ದೇವರು ಒಂದೇ ಅಂತಲೇ ನಾನು ಭಾವಿಸೋದು. ನೋಡಿ, ನಮ್ಮ ಮೈಯಲ್ಲಿ ಹರಿಯೋ ರಕ್ತ ಕೂಡ ಕೆಂಪುದು. ಹಾಗೆ ಪ್ರತಿಯೊಬ್ಬ ಜನರಲ್ಲಿ ಹರಿಯೋ ರಕ್ತ ಕೆಂಪುದು. ಆ ರಕ್ತ ಮುಸಲ್ಮಾನ್ದು, ಹಿಂದೂದು ಅಥವಾ ಏನಪ್ಪ ಕ್ರಿಶ್ಚಿಯನ್ಸ್ದು ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗೆ ಕೂಡ ಇದು ಅಂತಲೇ ಅನ್ಕೋಬೋದು. ಸೊ ಇವಾಗ ನಾವು ಈ ಚರ್ಚ್ಗೆ ಸತತವಾಗಿ 3 ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿ ಬಂದರೆ ಇದೇ ಥರನೇ ಫಸ್ಟಿಗೆ ಎಂಟ್ರೆನ್ಸ್ ಬಂದ ತಕ್ಷಣ ಇಲ್ಲಿ ಒಂದು ಸ್ಮಾಲ್ ಚರ್ಚ್ ಇರುತ್ತೆ. ಇಲ್ಲಿ ಬಂದು ಮೇಣಬತ್ತೆ ಮತ್ತು ಈ ಥರ ಹೂಗಳನ್ನ ನಾವು ಇಲ್ಲಿ ಹಾಕ್ಬೋದು. ಮೇಣಬತ್ತೆ ಹಚ್ಚಿ ಕೈಯಲ್ಲಿ ಹಿಡಿದು ನಮ್ಮದೇನಾದರೂ ಕಷ್ಟ ಇದ್ದರೆ ಬೇಡ್ಕೋಬೇಕಾಗತ್ತೆ, ನಿವಾರಣೆ ಮಾಡಪ್ಪ ಅಂತ ಈ ಥರ ಪ್ರೇ ಮಾಡಬೇಕಾಗತ್ತೆ. ಸೊ ಇಷ್ಟು ಇಲ್ಲಿರುತ್ತೆ. ನಾನು ಈ ಒಂದು ಮೇರಿ ಕ್ರಿಸ್ಮಸ್ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ, ಇದರ ಹಿಂದಿನ ಕತೆ ಏನಂತ ಹೇಳ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಈ ಒಂದು ಚಿಕ್ಕ ಚರ್ಚಲ್ಲಿ ನಾವು ಈ ಥರ ಪ್ರೇ ಮಾಡ್ಕೊಂಡಾದ ನಂತರ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುಳಿತುಬಿಟ್ಟು ಇನ್ನೊಂದು ದೊಡ್ಡ ಚರ್ಚ್ ಇದೆ, ಅಲ್ಲಿಗೆ ಹೋಗಬೇಕಾಗತ್ತೆ. ಅದು ಕೂಡ ಯಾವಾಗಲೂ ಓಪನ್ ಇರಲ್ಲ. ಇದು ಆದರೆ ಸ್ವಲ್ಪ ಟೈಮ್ ಓಪನ್ ಇರುತ್ತೆ. ಬಟ್ ದೊಡ್ಡ ಚರ್ಚ್ಗೆ ಟೈಮಿಂಗ್ ಇರುತ್ತೆ, ಬೆಳಗ್ಗೆ ಇಷ್ಟು ಗಂಟೆ, ಸಾಯಂಕಾಲ ಇಷ್ಟು ಗಂಟೆ ಅಂತ. ಸೊ ಆ ಟೈಮಲ್ಲಿ ಹೋದರೆ ಆ ಒಂದು ಚರ್ಚ್ ನಮಗೆ ಸಿಗುತ್ತೆ. ಈ ಚಿಕ್ಕ ಚರ್ಚಲ್ಲಿ ಈ ಥರ ಚಿಕ್ಕ ಚಿಕ್ಕ ಮೂರ್ತಿಗಳಿವೆ. ಯೇಸು ಕ್ರಿಸ್ತ ಆಗಿರ್ಬೋದು, ಮೇರಿ ಆಗಿರ್ಬೋದು, ಈ ಥರ ಎಲ್ಲ ಇರುತ್ತೆ. ಆಮೇಲೆ ಹೊರಗಡೆ ಬಂದರೆ ಈ ಥರ ಫುಲ್ ಲೈಟಿಂಗ್ಸ್ ಇರುತ್ತೆ. ಫೋಟೋ ಶೂಟಿಂಗ್ ಆಗಿರ್ಬೋದು, ಸಖತ್ತಾಗಿ ಕಾಣಿಸುತ್ತೆ ಈ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಒಂದು ರೌಂಡ್ ಫುಲ್ ಒಂದು ವಿಡಿಯೋ ತೆಗೆದಿದ್ದೀನಿ ನೋಡಿ. ಫುಲ್ ಸುತ್ತಮುತ್ತ ಲೈಟಿಂಗ್ಸ್ ಎಲ್ಲ. ಫೈನಲಿ ದೊಡ್ಡ ಚರ್ಚ್ಗೆ ಬಂದ್ವಿ. ತುಂಬ ವರ್ಷ ಅಂದರೆ 2 ವರ್ಷ ನಾನು ಈ ಚರ್ಚ್ಗೆ ಬಂದಿದ್ದೀನಿ. ಅಂದರೆ ನನಗೆ ದೊಡ್ಡ ಚರ್ಚ್ ಒಳಗಡೆ ಎಂಟ್ರಿಗೆ ಸಿಕ್ಕಿದ್ದಿಲ್ಲ, ಯಾಕಂದರೆ ಲೇಟಾಗಿ ಬರ್ತಿದ್ದೆ. ಈ ಸರಿ ಬೇಗ ಬಂದಿರೋದ್ರಿಂದ ಚರ್ಚ್ ಒಳಗಡೆ ಎಂಟ್ರಿ ಆದೆ. ಫಸ್ಟ್ ಟೈಮ್ ಈ ಒಂದು ಚರ್ಚನ್ನ ನೋಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಅಂತ ಅಷ್ಟೇ ಅಲ್ಲ, ಗೋವಾದಲ್ಲೂ ಕೂಡ ಸೇಮ್ ಇದೇ ಥರನೇ ಇರುತ್ತೆ. ಸೊ ನಮಗೆ ಪ್ರೇ ಮಾಡ್ಕೊಳ್ಳೋಕ್ಕೆ ಈ ಥರ ಕಟ್ಟಿಗೆ ಅಂದರೆ ವುಡನ್ನಿಂದ ಮಾಡಿರ್ತಕ್ಕಂಥ ಚೇರ್ಸ್ ಇರುತ್ತೆ. ಇನ್ನು ನೋಡಿ, ಇಲ್ಲಿ ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಮೇರಿ ಆಗಿರ್ಬೋದು, ಯೇಸು ಕ್ರಿಸ್ತಂದಾಗಿರ್ಬೋದು, ಮೂರ್ತಿಗಳೆಲ್ಲ ಇಲ್ಲಿ ಇರುತ್ತೆ. ಇಲ್ಲಿ ನಮಗೆ ಕೂಡ್ತೀವಲ್ಲ, ಕೂಡೋಕ್ಕೂ ಮುಂಚೆ ಮಂಡಿ ಊರಿ ಕೆಳಗಡೆ ನಾವು ಪ್ರೇ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನಮಗೆ ಒಂದು ಸ್ಪಾಂಜ್ ಟೈಪ್ ಇರತಕ್ಕಂಥ ಒಂದು ವಸ್ತು ಕೂಡ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಯಾರಾದರೂ ಚರ್ಚ್ ನೋಡಬೇಕು ನಿಯರ್ ಕೋರಮಂಗಲದ ಹತ್ರ ಅಂದರೆ ಈ ಒಂದು ಚರ್ಚ್ಗೆ ಬರ್ಬೋದು. ಸೊ ನಾವು ಹೋಗಿರೋ ಟೈಮ್ ಕೂಡ 8 ಈ ಥರ ಆಗಿತ್ತು. ಸೊ ಆಲ್ರೆಡಿ ಎಲ್ಲರೂ ಕೂಗ್ತಾ ಇದ್ದರು, ಕ್ಲೋಸ್ ಆಗುತ್ತೆ ಚರ್ಚ್, ಹೋಗಿ ಅಂತ. ಸೊ ಈ ಚರ್ಚ್ನ ನಾವು ನೋಡ್ಕೊಂಡ್ಬಿಟ್ಟು ಮತ್ತೆ ಹೊರಗಡೆ ಎಕ್ಸಿಟ್ ಆದ್ವಿ. ಅಲ್ಲಿ ಕೂಡ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ಕೂಡ ಒಂದು ದೊಡ್ಡ ಟ್ರೀ ಇತ್ತು. ಆ ಟ್ರೀಗೆ ಚೆನ್ನಾಗಿ ಅಲಂಕಾರ ಮಾಡಿದರು, ಈ ಥರ ಎಲ್ಲ ಇತ್ತು. ಸೊ ಇವಾಗ ನಾನು ಈ ಒಂದು ಮೇರಿ ಕ್ರಿಸ್ಮಸ್ ಹಬ್ಬನ ಯಾಕೆ ಆಚರಣೆ ಮಾಡ್ತಾರೆ ಅಂತ ಹೇಳ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್.
ಮೇರಿ ಕ್ರಿಸ್ಮಸ್ ಹಬ್ಬನ ಜಗತ್ತಿನಾದ್ಯಂತ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ 25ನೇ ತಾರೀಕಿನಂದು ಹಬ್ಬ ಆಚರಣೆ ಮಾಡ್ತಾರೆ. ಯಾಕೆ ಹಬ್ಬ ಆಚರಣೆ ಮಾಡ್ತಾರೆ ಅಂದರೆ, ಈ ದಿನ ಅಂದರೆ ಡಿಸೆಂಬರ್ 25ನೇ ತಾರೀಕಿನಂದು ಯೇಸು ಕ್ರಿಸ್ತ ಹುಟ್ಟಿದ ಹಬ್ಬವೆಂದು ಅವರು ಆಚರಣೆ ಮಾಡ್ತಾರೆ. ಯಾಕೆ ಇದಕ್ಕೆ ಮೇರಿ ಕ್ರಿಸ್ಮಸ್ ಎಂಬ ಹೆಸರು ಬಂತು ಅಂದರೆ, ಮೇರಿ ಮತ್ತು ಜೋಸೆಫ್ ಎಂಬ ವ್ಯಕ್ತಿಗಳ ಮಗನಾಗಿ ಯೇಸು ಕ್ರಿಸ್ತನು ಈ ದಿನ ಅಂದರೆ ಡಿಸೆಂಬರ್ 25ನೇ ತಾರೀಕಿನಂದು ಹುಟ್ಟಿರುತ್ತಾನೆ. ಇಸ್ರೇಲಲ್ಲಿರುವ ಬೆತ್ಲೆಹೆಮ್ ಎಂಬ ಊರಿನಲ್ಲಿ ಈ ಯೇಸು ಕ್ರಿಸ್ತನು ಹುಟ್ಟಿರುತ್ತಾನೆ. ಅದಕ್ಕಾಗಿ ಮೇರಿ ಮತ್ತು ಜೋಸೆಫ್ ದಂಪತಿಗಳು ರೋಮ್ ಜನಗಣತಿಯ ನೋಂದಾಯಿಸಲೆಂದು ಅಲ್ಲಿಗೆ ಹೋಗಿದ್ದರು. ಯಹೂದಿ ಧರ್ಮಗಳ ಪ್ರಕಾರ ಪ್ರವಾದನೆಗಳನ್ನು ನೆರವೇರಿಸಲು ಡೇವಿಡ್ ವಂಶದಲ್ಲಿ ದೇವದೂತನು ಬರುವನೆಂಬ ನಂಬಿಕೆಯನ್ನು ಹೊಂದಿದ್ದರು. ಆ ದೇವದೂತ ಬೇರಾರೂ ಅಲ್ಲ, ಸ್ವತಃ ಯೇಸು ಕ್ರಿಸ್ತನೇ ಎಂದು ಕ್ರೈಸ್ತರು ಭಾವಿಸಿದ್ದರು. ಮೇರಿ ಎಂಬ ಮಹಾತಾಯಿಯು ಯೇಸು ಕ್ರಿಸ್ತನಿಗೆ ಈ ದಿನ ಜನ್ಮ ನೀಡಿರುವುದರಿಂದ ಮೇರಿ ಕ್ರಿಸ್ಮಸ್ ಎಂಬ ಹೆಸರು ಬಂತು. ಕೆಲವು ಜನ ಈ ಹಬ್ಬಕ್ಕೆ ಮೇರಿ ಎಕ್ಸ್ಮಸ್ ಅಂತಲೂ ಕರೀತಾರೆ. ಯಾಕೆ ಅಂದರೆ, ಗ್ರೀಕ್ ಲಿಪಿಯ ಪ್ರಕಾರ ಕ್ರಿಸ್ತನ ಮೊದಲ ಅಕ್ಷರವು ಇಂಗ್ಲಿಷ್ನಲ್ಲಿ ಎಕ್ಸ್ ಅಂತ ಬರುತ್ತದೆ. ಅದರಿಂದ ಕೆಲವು ಜನ ಇದಕ್ಕೆ ಮೇರಿ ಎಕ್ಸ್ಮಸ್ ಅಂತಲೂ ಕರೀತಾರೆ. ಇನ್ನು ಕೆಲವು ಜನ ಮೇರಿ ಕ್ರಿಸ್ಮಸ್ ಅಂತಲೂ ಈ ಹಬ್ಬನ ಕರೀತಾರೆ ಮತ್ತು ಅವರ ಸಂಪ್ರದಾಯ ಪ್ರಕಾರ ಈ ಹಬ್ಬನ ಆಚರಣೆ ಮಾಡ್ತಾರೆ. ನಿಮಗೆಲ್ಲ ಇವಾಗ ಗೊತ್ತಾಗಿರಬೇಕಲ್ಲ ಫ್ರೆಂಡ್ಸ್, ಮೇರಿ ಕ್ರಿಸ್ಮಸ್ ಹಬ್ಬನ ಯಾಕೆ ಆಚರಣೆ ಮಾಡ್ತಾರಂತ. ಸೊ ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇನ್ನೇನಾದರೂ ಮರ್ತಿದ್ರೆ ಅಥವಾ ಏನಾದರೂ ತಪ್ಪು ಆಗಿದ್ದರೆ ಕ್ಷಮೆ ಇರಲಿ. ಸೊ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.